ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿ ಟಿ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನ ಕೇಳ್ತಾ ಇದ್ರು ಟಿ ಮೊದಲ ಸಿ ಮೊದಲ ಅಂತ. ಸಚಿವರು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಟಿ ಇಲ್ಲ ಸಿ ಮೊದಲು ಅಂತ. ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ಗೆ ಸಾಕಷ್ಟು ಜನ ಅನ್ಕೊಂಡಿದ್ರಿ ಮೊದಲು ಟಿ ಮಾಡಬೇಕು ಆಮೇಲೆ ಸಿ ಮಾಡಬೇಕು ಅಂತ. ಬಟ್ ಟಿ ಮಾಡೋದಕ್ಕೆ ಒಳ್ಳೆ ಚಾನ್ಸಸ್ ಕೂಡ ಇತ್ತು. ಆರಾಮಾಗಿ ಈ ತಿಂಗಳು ನಿಮಗೆ ಆಲ್ರೆಡಿ ಏಪ್ರಿಲ್ ತಿಂಗಳಲ್ಲಿ ಟಿ ಮುಗಿಸ್ಬೋದಿತ್ತು. ನಂತರ ಸಿ ಮಾಡಬಹುದಿತ್ತು. ಇನ್ನು ಕೆಲವರು ಹೇಳ್ತಾ ಇರೋದು ಬೇಡ, ಆಲ್ರೆಡಿ ಕಾಂಪಿಟೇಷನ್ ಜಾಸ್ತಿ ಇದೆ, ಮತ್ತೆ ನೀವು ಮಾಡಿದ್ರೆ ಮತ್ತೆ ಒಂದು 80,000 ಒಂದು ತಕ್ಷಣ ಮತ್ತೆ ಆಡ್ ಆನ್ ಆಗ್ತಾರೆ, ಸಮಸ್ಯೆ ಕೂಡ ಆಗುತ್ತೆ ಅಂತ ಸಚಿವರು ಕೂಡ ಮಾತನಾಡಿ ನೇಮಕಾತಿ ಮಾಡಬೇಕಿತ್ತು. ಹಾಗಾಗಿ ಒಳ ಮೀಸಲಾತಿ ಕಾರಣದಿಂದ ನಾವು ಮಾಡಿಲ್ಲ, 4-5 ತಿಂಗಳ ನೇಮಕಾತಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಅಂದಾಜು ಇದು ಏಪ್ರಿಲ್ ತಿಂಗಳು, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಒಳಗಡೆ ನಿಮಗೆ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಕೂಡ ಆಗುತ್ತೆ. ಅದು ನಿಮಗೆ ಬಿಗ್ ಅಪ್ಡೇಟ್. ನಂತರ ಟಿ ಬಗ್ಗೆ ಕೇಳಿದ್ದೀರಾ, ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಅತಿ ಹೆಚ್ಚು ನೇಮಕಾತಿ ನಮ್ಮ ಇಲಾಖೆಯಲ್ಲಿ ಇದೆ. ನಾವು ಆಲ್ರೆಡಿ ಟಿ ಕೂಡ ಮಾಡಿದೀವಿ, ಇನ್ನ ಸಿ ಮಾಡಬೇಕಾಗುತ್ತೆ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಅಂತ ಸಚಿವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನೀವು ಗಮನಿಸಬಹುದು. ಆಲ್ರೆಡಿ ನಾವು ಸಿ ಮಾಡಿ ಮುಗಿಸಿದ್ವಿ, ಮತ್ತೆ ಮಾಡೋತಿಲ್ಲ, ನಾವು ಸಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಹೀಗಾಗಿ ಒಳ ಮೀಸಲಾತಿ ಘೋಷಣೆ ಮಾಡಿರೋ ಕಾರಣ ನಾವು ನೇಮಕಾತಿಯನ್ನ ಸುಗಮವಾಗಿ ನಡೆಸ್ತೀವಿ ಅಂತ ಹೇಳಿ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಸಚಿವರ ಮಾಹಿತಿ ಪ್ರಕಾರ ನೀವು ಗಮನಿಸಬಹುದು, ಪೇಪರ್ ನಲ್ಲಿ ಕೂಡ ಬಂದಿದೆ. ಅವರಿಗೆ ಟಿ ಮಾಡೋ ಮನಸ್ಸಿಲ್ಲ, ಟಿ ಮಾಡೋದಿಲ್ಲ. ಟಿ ಆಲ್ರೆಡಿ ನಾವು ಮಾಡಿ ಮುಗಿಸಿದೀವಿ. ಆ ಟಿ ಮಾಡಿರೋ ಉದ್ದೇಶನೇ ನೇಮಕಾತಿ ಮಾಡೋದಕ್ಕೆ. ಹಾಗಾಗಿ ನೆಕ್ಸ್ಟ್ ನಾವು ಸಿ ಮಾಡ್ತೀವಿ, ತಯಾರಿ ಮಾಡ್ಕೊಂಡಿದೀವಿ. 4-5 ತಿಂಗಳಲ್ಲಿ ನಾವು ಮುಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಟಿಫಿಕೇಶನ್ ಮೇ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮಗೆ ಅಪ್ಲಿಕೇಶನ್ಸ್ ಕೂಡ ಕರೀತಾರೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಎಕ್ಸಾಮ್ಸ್ ನ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಮೂಲಗಳ ಪ್ರಕಾರ ಮಾಹಿತಿ ಬಂದಿದೆ. ಯಾರೆಲ್ಲ ನೇಮಕಾತಿ ಕುರಿತು ಕಾಯ್ತಾ ಇದ್ದಾರೆ, ಶಿಕ್ಷಕರ ನೇಮಕಾತಿ ಸರಿ ಇಲ್ಲ ನೇಮಕಾತಿ, ಅವರಿಗೆ ಬಿಗ್ ಅಪ್ಡೇಟ್. ನಿಮಗೆ ಅರೌಂಡ್ ನೋಟಿಫಿಕೇಶನ್ ಆಗ್ಬಹುದು. ಪ್ಲಸ್ ಇಲ್ಲಿ ಆಲ್ರೆಡಿ ಅಪ್ಡೇಟ್ ಕೊಟ್ಟಿದ್ದಾರೆ, ಟಿ ಸಾಧ್ಯತೆ ಕಡಿಮೆ ಇರುತ್ತೆ. ಬಟ್ ವರ್ಷಕ್ಕೆ 2 ಬಾರಿ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಈಗ ಟಿ ಅನೌನ್ಸ್ಮೆಂಟ್ ಮಾಡಿದ್ರೆ ಮಿಕ್ಸ್ ಅಪ್ ಕೂಡ ಆಗುತ್ತೆ. ಟಿ ಓದ್ತಾರೋ ಸಿ ಓದ್ತಾರೋ ಅದು ಬಂದ್ಬಿಟ್ಟು ಇನ್ವ್ಯಾಲಿಡ್ ಕೂಡ ಆಗಿರುತ್ತೆ. ಹಾಗಾಗಿ ಸರ್ಕಾರಕ್ಕೆ ಟೈಮ್ ಇತ್ತು, ಈಗಲೇ ಮಾಡಬಹುದಿತ್ತು, ಬಟ್ ಮಾಡಿರಲಿಲ್ಲ. ಈಗ ಸದ್ಯದ ಮಾಹಿತಿ ಪ್ರಕಾರ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನಿಮಗೆ ನೋಡ್ಕೊಳ್ಳಿ, ಯಾರು ಕೂಡ ಟೆಟ್ಗೆ ಹೋದ ಬದಲು ಯಾರು ಇದರ ಆಕಾಂಕ್ಷಿಗಳು ಅವರಿಗೆ ಸಿ ತಯಾರಿ ಮಾಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಸಚಿವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.